ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ದ ಸೆಂಟ್ರಲ್ ಹ್ಯಾಸ್ ಫಾರ್ಮ್ಡ್ ಅ ಹೈ ಲೆವೆಲ್ ಕಮಿಟಿ ಲೆಡ್ ಬೈ ದ ಹೋಮ್ ಸೆಕ್ರೆಟರಿ ಟು ಫ್ರೇಮ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅಂಡ್ ಗೈಡ್ಲೈನ್ಸ್ ಫಾರ್ ಪ್ರಿವೆಂಟಿಂಗ್ ಅಂಡ್ ಮ್ಯಾನೇಜಿಂಗ್ ಏರ್ ಕ್ರಾಶಸ್ ಫಾಲೋವಿಂಗ್ ದಿ ಏರ್ ಇಂಡಿಯಾ AI-171 ಆಕ್ಸಿಡೆಂಟ್ ಇನ್ ಅಹಮದಾಬಾದ್. ಕೆಲವು ದಿನಗಳ ಹಿಂದೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಅಪಘಾತದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಅದಕ್ಕೋಸ್ಕರನೇ ಮತ್ತೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸಮಿತಿಯನ್ನು ರಚಿಸ್ತಾ ಇದ್ದಾರೆ. ಅಪಘಾತಗಳನ್ನ ತಡೆಗಟ್ಟಲಿಕ್ಕೆ ಮತ್ತೆ ನಿರ್ವಹಿಸಲಿಕ್ಕೆ ಪ್ರಮಾಣಿತ ಕಾರ್ಯವಿಧಾನಗಳನ್ನ ಮತ್ತೆ ಮಾರ್ಗಸೂಚಿಗಳನ್ನ ರೂಪಿಸಲಿಕ್ಕೆ ಗೃಹ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನ ಕೇಂದ್ರ ಸರ್ಕಾರ ರಚಿಸಿದೆ. ಇಲ್ಲಿ ಒಂದು ಟರ್ಮ್ ಬಂದಿದೆ, ಸರಿಯಾಗಿ ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಬಹಳ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯನ್ನು ಉಪಯೋಗಿಸ್ತಾರೆ ಈ ಟರ್ಮ್ನ SOP ಅನ್ನ. ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಆರ್ ಡೀಟೇಲ್ಡ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ meant to ensure consistency and safety in routine or emergency operation, especially crucial in disaster management and aviation safety. ಏನ್ ಹೇಳ್ತಾ ಇದ್ದಾರೆ, ಅರ್ಥ ಆಗ್ತಾ ಇದೆಯಾ? ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಈ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಂದ್ರೆ ಕನ್ನಡದಲ್ಲಿ ಪ್ರಮಾಣಿತ ಕಾರ್ಯವಿಧಾನಗಳು ಅಂತ ಕರೀಬಹುದು. ಇದು ಮುಖ್ಯವಾಗಿ ಈಗ ತುರ್ತು ಕಾರ್ಯಾಚರಣೆಗಳಲ್ಲಿ, ಇಲ್ಲಿ ಈಗ ವಿಮಾನ ಅಪಘಾತ ಇಲ್ಲ ಆಗಿದೆ, ಇಂತಹ ಸಂದರ್ಭಗಳಲ್ಲಿ ಒಂದು ಸ್ಥಿರತೆ, ಸ್ಟೆಬಿಲಿಟಿ ಮತ್ತೆ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಒಂದು ಲಿಖಿತವಾದ ಸೂಚನೆಗಳನ್ನ ಅಥವಾ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡ್ತಾರೆ. ಆವಾಗ ಅದನ್ನ ಹೇಗೆ ನಿರ್ವಹಿಸ್ಕೊಂಡು ಹೋಗುದು, ಮುಂದಿನ ಪ್ರೊಸೀಜರ್ಗಳು ಏನೇನು ಅಂತ ಇದರಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ SOP ಅಂತ ಕರೀತೇವೆ. ಯಾಕಂದ್ರೆ ಒಂಥರ ಲಿಖಿತವಾದ ದಾಖಲೆ, ಇದರಲ್ಲಿ ಇನ್ಸ್ಟ್ರಕ್ಷನ್ಗಳು ಇರುತ್ತೆ, ಅಷ್ಟನ್ನ ನೋಡ್ಕೊಳ್ಳಿ. ಇದಾದ ನಂತರ ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ. ನಿನ್ನೆ ಭಾನುವಾರ ಆಗಿರೋದ್ರಿಂದ ಹಲವಾರು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ಗಳಿತ್ತು. ಈ SNT ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ಟರ್ಮ್ಗಳು ಬರುತ್ತೆ. ಅದೆಲ್ಲವೂ ಕನ್ನಡದಲ್ಲಿ ಸಿಗುತ್ತೆ ಅಂತಲ್ಲ, ಹಾಗಾಗಿ ಇಂಗ್ಲಿಷ್ ಟರ್ಮ್ಗಳನ್ನೇ ಜಾಸ್ತಿ ನೋಡ್ಕೊಳ್ಳಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಕನ್ನಡದಲ್ಲಿ ಅದಕ್ಕೆ ಸರಿಯಾದ ಅನುವಾದಗಳು ಸಿಕ್ಕೋದಿಲ್ಲ. ಸಿಕ್ಕಿದ್ರು ಒಂದೊಂದ್ ಕಡೆ ಒಂದೊಂದ್ ತರ ಅನುವಾದಗಳಿರುತ್ತೆ. ಎಲ್ಲವನ್ನ ನಾವು ಸರಿಯಾಗಿ ನಂಬ್ಕೊಳ್ಳಿಕ್ ಆಗೋದಿಲ್ಲ. ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ಟರ್ಮ್ಗಳನ್ನೇ ಜಾಸ್ತಿ ನೆನ್ಪಿಟ್ಕೊಳ್ಳಿ. ಸೈಕಾಲಜಿ ಆಸ್ ಅ ಡಿಸಿಪ್ಲಿನ್ ಇಸ್ ಶೋವಿಂಗ್ ಸೈನ್ಸ್ ಆಫ್ ರಿಕವರಿ ಫ್ರಮ್ ದಿ ರೆಪ್ಲಿಕೇಶನ್ ಕ್ರೈಸಿಸ್ ವಿತ್ ಅ ನೋಟಿಸಬಲ್ ಡ್ರಾಪ್ ಇನ್ ಫ್ರಾಜೈಲ್ ಸ್ಟ್ಯಾಟಿಸ್ಟಿಕಲ್ ರಿಸಲ್ಟ್ ಅಂಡ್ ಮೂವ್ ಟುವರ್ಡ್ ಲಾರ್ಜರ್ ಸ್ಯಾಂಪಲ್ ಸೈಜಸ್ ಅಂಡ್ ಮೋರ್ ರಿಲಯಬಲ್ ರಿಸರ್ಚ್ ಪ್ರಾಕ್ಟೀಸಸ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ರೆಪ್ಲಿಕೇಶನ್ ಕ್ರೈಸಿಸ್ ಅನ್ನುವಂತ ಟರ್ಮ್ ಬಂದಿದೆ. ಇದ್ರ ಬಗ್ಗೆ ಹೇಳ್ತೇನೆ. ಈ ಒಂದು ಪುನರಾವರ್ತನೆ ಬಿಕ್ಕಟ್ಟು ಅಂತ ಹೇಳ್ಬಹುದು. ಅದರಿಂದ ಹೇಗೆ ಚೇತರಿಸಿಕೊಳ್ಳುವುದು ಅನ್ನೋದ್ರ ಬಗ್ಗೆ ಸೈಕಾಲಜಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವು ಬೆಳವಣಿಗೆಗಳು ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೆ ಕೆಲವೊಂದು ಈಗ ಫಲಿತಾಂಶಗಳು ಇರುತ್ತಲ್ವಾ, ಸಂಖ್ಯಾಶಾಸ್ತ್ರಗಳನ್ನ, ಸ್ಟ್ಯಾಟಿಸ್ಟಿಕಲ್ ರಿಸಲ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆಯ ವಿಶ್ವಾಸಾರ್ಹ ಸಂಶೋಧನಾ ಅಭ್ಯಾಸಗಳ ಕಡೆ ಮುಖ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ, ಆದ್ರೂ ನೆನ್ಪಿಟ್ಕೊಳ್ಬೇಕಾಗಿರೋದನ್ನ ಹೇಳ್ತಾ ಇದ್ದೀನಿ. ರೆಪ್ಲಿಕೇಶನ್ ಕ್ರೈಸಿಸ್, ಈ ಟರ್ಮ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಏನಿದು? ದ ರೆಪ್ಲಿಕೇಶನ್ ಕ್ರೈಸಿಸ್ ರೆಫರ್ಸ್ ಟು ಮೇಜರ್ ಇಶ್ಯೂ ಇನ್ ಸೈಂಟಿಫಿಕ್ ರಿಸರ್ಚ್. ಈ ಒಂದು ಬಿಕ್ಕಟ್ಟಿದೆಯಲ್ವಾ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ವೈಜ್ಞಾನಿಕ ಸಂಶೋಧನೆಗಳಿಗೆ ಸಂಬಂಧಪಟ್ಟಿದ್ದು. ಎಸ್ಪೆಷಲಿ ಇನ್ ಸೈಕಾಲಜಿ ಅಂಡ್ ಮೆಡಿಸಿನ್, ಅದರಲ್ಲೂ ಮನೋವಿಜ್ಞಾನ ಮತ್ತೆ ವೈದ್ಯಕೀಯ ಕ್ಷೇತ್ರ. ವೇರ್ ಮೆನಿ ಪಬ್ಲಿಷ್ಡ್ ಫೈಂಡಿಂಗ್ಸ್ ಕುಡ್ ನಾಟ್ ಬಿ ರಿಪೀಟೆಡ್ ಆರ್ ವೆರಿಫೈಡ್. ರೆಪ್ಲಿಕೇಟ್ ಅಂತಂದ್ರೆ ಏನು? ಅದನ್ನ ಮತ್ತೆ ಪುನರಾವರ್ತಿಸೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ತೊಡಕುಗಳು ಇದೆ. ಇಲ್ಲಿ ಹೇಳ್ತಾ ಇರೋದು ಸೈಕಾಲಜಿ ಮತ್ತು ಮೆಡಿಸಿನ್ಗೆ ಸಂಬಂಧಪಟ್ಟಿದ್ದು. ಎಷ್ಟೋ ಪಬ್ಲಿಷ್ಡ್ ಫೈಂಡಿಂಗ್ಸ್, ಈಗಾಗಲೇ ಪ್ರಕಟಿತವಾದ ಎಷ್ಟೋ ಸಂಶೋಧನೆಗಳು ಇರುತ್ತೆ, ಆದ್ರೆ ಅದನ್ನ ಮತ್ತೆ ನಾವು ವೆರಿಫೈ ಮಾಡ್ಕೊಳ್ಳಿಕ್ ಆಗೋದಿಲ್ಲ, ಅದನ್ನ ನಾವು ನಂಬ್ಕೊಳ್ಳಿಕ್ ಆಗೋದಿಲ್ಲ. ರೈಸಿಂಗ್ ಡೌಟ್ಸ್ ಅಬೌಟ್ ದ ರಿಲಯಬಿಲಿಟಿ ಅಂತಂದ್ರೆ ಮೊದಲೆಲ್ಲ ಅವುಗಳನ್ನ ಅವಲಂಬಿಸ್ತಾ ಇದ್ವಿ, ಅವುಗಳನ್ನ ವಿಶ್ವಾಸದಿಂದ ಪರಿಗಣಿಸ್ತಾ ಇದ್ವಿ, ಆದ್ರೆ ಮತ್ತೆ ಅದನ್ನ ರೆಪ್ಲಿಕೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಹೊಸ ಹೊಸ ಸಂಶೋಧನೆಗಳಲ್ಲಿ ಬೇರೆ ಬೇರೆ ರೀತಿ ರಿಸಲ್ಟ್ ಗಳು ಕಂಡು ಬರ್ತಾ ಇದೆ. ಇನ್ನು ಪಿ ವ್ಯಾಲ್ಯೂ ಅಂಡ್ ಸ್ಟ್ಯಾಟಿಸ್ಟಿಕಲ್ ಪವರ್ ಅಂತ ಒಂದು ಟರ್ಮ್ ಬಂದಿದೆ. ಆ ಪಿ ವ್ಯಾಲ್ಯೂ ಶೋಸ್ ದ ಲೈಕ್ಲಿಹುಡ್ ದಟ್ ರಿಸರ್ಚ್ ರಿಸಲ್ಟ್ ಹ್ಯಾಪೆಂಡ್ ಬೈ ಚಾನ್ಸ್. ವ್ಯಾಲ್ಯೂಸ್ ಜಸ್ಟ್ ಬಿಲೋ 0.05 ಆರ್ ಕನ್ಸಿಡರ್ಡ್ ಫ್ರೆಜೈಲ್. ಫ್ರೆಜೈಲ್ ಅಂತಂದ್ರೆ ಏನು? ಸ್ವಲ್ಪ ದುರ್ಬಲವಾಗಿರೋದು ಅಂತ. ರೋಬಸ್ಟ್ ಅಂತಂದ್ರೆ ಸ್ಟ್ರಾಂಗ್ ಆಗಿರೋದು ಅಂತಂದ್ರೆ ಅದನ್ನ ನಂಬಬಹುದು. ಫ್ರೆಜೈಲ್ ಅಂತಂದ್ರೆ ದುರ್ಬಲವಾಗಿರೋದು. ವೈಲ್ ಹೈಯರ್ ಸ್ಟ್ಯಾಟಿಸ್ಟಿಕಲ್ ಪವರ್ ಮೀನ್ಸ್ ರಿಸಲ್ಟ್ಸ್ ಆರ್ ಮೋರ್ ಟ್ರಸ್ಟ್ ವರ್ತಿ ಡ್ಯೂ ಟು ಲಾರ್ಜರ್ ಬೆಟರ್ ಡಿಸೈನ್ ಸ್ಟಡೀಸ್.
ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಒಂದು ಸಂಶೋಧನೆ ಮಾಡ್ತಾರೆ. ಆ ಸಂಶೋಧನೆ ಗುಣಮಟ್ಟ ಯಾವ ರೀತಿ ಇದೆ, ಅದನ್ನ ನಂಬಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಈ ಪಿ ವ್ಯಾಲ್ಯೂ ಮತ್ತೆ ಸ್ಟಾಟಿಸ್ಟಿಕಲ್ ಪವರ್ ಮೂಲಕ ಡಿಫೈನ್ ಮಾಡ್ತಾರೆ. ಈಗ ಇಲ್ಲಿ ಈ ಒಂದು ಪಿ ವ್ಯಾಲ್ಯೂ 0.50 ಕಡಿಮೆ ಇದ್ರೆ ಅದನ್ನ ಫ್ರೆಜೈಲ್, ನಂಬಲಿಕ್ಕೆ ಆಗಲ್ಲ ಅಂತ ಕನ್ಸಿಡರ್ ಮಾಡಬಹುದು. ಜಾಸ್ತಿ ವ್ಯಾಲ್ಯೂ ಇದ್ದ ಹಾಗೆ ಅದನ್ನ ನಾವು ನಂಬ್ತಾ ಹೋಗ್ಬಹುದು. ಇದಾದ್ಮೇಲೆ ಮುಂದೆ, ಫಾರ್ ದ ಫಸ್ಟ್ ಟೈಮ್ ಅ US ಟೀಮ್ ಯೂಸ್ ಟು ಸ್ಟೆಪ್ ಅಂಡ್ ಶೂಟ್ SPARC, ಸ್ಪಾರ್ಕ್ ಅಂತ ಹೇಳ್ತಿದ್ದಾರೆ, ಸ್ಪಾಟ್ ಸ್ಕ್ಯಾನಿಂಗ್ ಪ್ರೋಟಾನ್ ಆರ್ಕ್ ಥೆರಪಿ ಅಂತ, ಟು ಟ್ರೀಟ್ ಅ ಕಾಂಪ್ಲೆಕ್ಸ್ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಆಫರಿಂಗ್ ಹೈ ಪ್ರಿಸಿಷನ್ ವೈಲ್ ಸ್ಪ್ಯಾರಿಂಗ್ ಹೆಲ್ದಿ ಟಿಶ್ಯೂಸ್ ಅಂತಂದ್ರೆ, ಈಗ ಬೇರೆ ಬೇರೆ ಹೊಸ ಹೊಸ ಟರ್ಮ್ಗಳು ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ಟಫ್ ಆಗಿರಬಹುದು. ನೆನ್ಪಿಟ್ಕೊಳ್ಬೇಕಾಗಿರೋದೇನು, ಸ್ಪಾರ್ಕ್. ಸ್ಪಾರ್ಕ್ ಇಸ್ ರಿಲೇಟೆಡ್ ಟು ಅಂತ ಕೇಳಿದ್ರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ತಲೆ ಮತ್ತೆ ಕುತ್ತಿಗೆಯ ಕ್ಯಾನ್ಸರ್, ಹೆಡ್ ಅಂಡ್ ಮತ್ತೆ ನೆಕ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು. ಇದು ಮುಖ್ಯವಾಗಿ ದೇಹದ ಒಳಗಡೆ ಇರುವಂತಹ ಆರೋಗ್ಯಕರ ಅಂಗಾಂಶಗಳನ್ನ ಉಳಿಸ್ಕೊಂಡು ಬೇರೆ ಯಾವುದೇ ಅಂಗಾಂಶಗಳಿಗೆ ಹಾನಿ ಮಾಡದೆ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನ ಕೊಡುತ್ತೆ. ಸ್ಪಾರ್ಕ್ ಇಸ್ ರಿಲೇಟೆಡ್ ಟು ಯಾವುದಕ್ಕೆ, ನೆಕ್ ಕ್ಯಾನ್ಸರ್, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್. ಈ ಪಾಯಿಂಟ್ ನಿಮ್ಗೆ ನೆನಪಿರ್ಲಿ. ಇನ್ನು ಪ್ರೋಟಾನ್ ಥೆರಪಿ, ಸ್ಪಾರ್ಕ್ ಇಸ್ ಅನ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಪ್ರೋಟಾನ್ ಬೀಮ್ ಥೆರಪಿ ದಟ್ ಡೆಲಿವರ್ಸ್ ರೇಡಿಯೇಷನ್ ಇನ್ ಅ ಕಂಟ್ರೋಲ್ಡ್ ಆರ್ಕ್. ಆರ್ಕ್ ಅಂತಂದ್ರೆ ಒಂಥರ ಸ್ಟ್ರಕ್ಚರ್ ತರ ನಿಮ್ಗೆ ನೆನಪಾಗಿರ್ಬೋದು, ಆರ್ಕಿಟೆಕ್ಚರ್ ನಲ್ಲಿ ಬರುತ್ತೆ ನೋಡಿ, ಒಂಥರ ಕಮಾನ್ ಅಂತರ. ಇಲ್ಲಿ ಹೇಳ್ತಾ ಇರೋದು ಈ ಒಂದು ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಿದ್ದು. ಅಲೋವಿಂಗ್ ಪ್ರಿಸೈಸ್ ಟಾರ್ಗೆಟಿಂಗ್ ಆಫ್ ಟ್ಯೂಮರ್ಸ್ ವೈಲ್ ಮಿನಿಮೈಸಿಂಗ್ ರೇಡಿಯೇಷನ್ ಎಕ್ಸ್ಪೋಜರ್ ಟು ನಿಯರ್ ಬೈ ವೈಟಲ್ ಆರ್ಗನ್ಸ್. ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಈ ಒಂದು ತಂತ್ರಜ್ಞಾನ ಇದೆಯಲ್ವಾ ಸ್ಪಾರ್ಕ್ ಅನ್ನೋದು, ಇದು ಮೊದಲು ಪ್ರೋಟಾನ್ ಬೀಮ್ ಥೆರಪಿ ಅಂತ ಯೂಸ್ ಮಾಡ್ತಿದ್ರು, ಅದನ್ನ ಸ್ವಲ್ಪ ಸುಧಾರಣೆ ಮಾಡಿದ್ದಾರೆ. ಹಾಗಾಗಿ ಇದರಿಂದಾಗಿ ಕ್ಯಾನ್ಸರ್ ಗಡ್ಡೆಗಳಿರುತ್ತೆ ದೇಹದಲ್ಲಿ, ಅದನ್ನ ನಿಖರವಾಗಿ ಗುರಿಯಾಗಿರಿಸಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬಹುದು. ಮತ್ತೆ ಬೇರೆ ಬೇರೆ ಹತ್ತಿರ ಒಂದು ಕ್ಯಾನ್ಸರ್ ಗಡ್ಡೆ ಇದೆ ಅಂತಂದ್ರೆ ಬೇರೆ ಬೇರೆ ಹತ್ತಿರದಲ್ಲಿ ಆರೋಗ್ಯಯುತ ಜೀವಕೋಶಗಳು ಇರುತ್ತೆ, ಅದ್ರ ಮೇಲೆ ಯಾವುದೇ ಪರಿಣಾಮ ಉಂಟಾಗಬಾರದು. ಹಾಗಾಗಿ ಈ ಒಂದು ಸ್ಪಾರ್ಕ್ ಥೆರಪಿಯಿಂದ ನಾವು ಹತ್ತಿರದ ಬೇರೆ ಬೇರೆ ಅಂಗಗಳಿಗೆ ವಿಕಿರಣದಿಂದ ಆಗುವಂತಹ ಪ್ರಭಾವವನ್ನ ಕಡಿಮೆ ಮಾಡಬಹುದು. ನೀವೇನ್ ನೆನ್ಪಿಟ್ಕೊಳ್ಬೇಕು, ಸ್ಪಾರ್ಕ್ ಅನ್ನೋದು ರಿಲೇಟೆಡ್ ಟು ಯಾವುದಕ್ಕೆ, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಗೆ. ಮತ್ತೆ ಇದರಿಂದಾಗಿ ನಾವು ಮುಖ್ಯವಾಗಿ ಮೊದಲು ಪ್ರೋಟಾನ್ ಬೀಮ್ ಥೆರಪಿ ಅಂತಿತ್ತು, ಅದರ ಅಡ್ವಾನ್ಸ್ಡ್ ಇದು. ಇದರಿಂದಾಗಿ ಕ್ಯಾನ್ಸರ್ ಗೆಡ್ಡೆಗಳನ್ನ ನಿಖರವಾಗಿ ಗುರಿಯಾಗಿರಿಸಿಕೊಂಡು ನಾವು ಚಿಕಿತ್ಸೆಯನ್ನು ಕೊಡಬಹುದು. ಇನ್ನು ರಿಸರ್ಚರ್ಸ್ ಇನ್ ಫಿನ್ಲ್ಯಾಂಡ್ ಹ್ಯಾವ್ ಡೆವಲಪ್ಡ್ ಅ ಮೆಥಡ್ ಟು ರಿಕವರ್ ಸಿಲ್ವರ್ ಫ್ರಾಮ್ ಇ-ವೇಸ್ಟ್ ಯೂಸಿಂಗ್ ಕಾಮನ್ ಕುಕಿಂಗ್ ಆಯಿಲ್ಸ್ ಕಂಟೈನಿಂಗ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ನೋಡಿ, ಅಪರ್ಯಾಪ್ತ ಕೊಬ್ಬಿನ ಅಂಶ ಅಥವಾ ಕೊಬ್ಬಿನ ಆಮ್ಲಗಳನ್ನ ಹೊಂದಿರುವಂತಹ ಸಾಮಾನ್ಯ ಅಡುಗೆ ಎಣ್ಣೆಗಳನ್ನ ಬಳಸಿ ಏನ್ ಮಾಡ್ತಾ ಇದ್ದಾರೆ, ಈ ತ್ಯಾಜ್ಯ, ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರೀತೇವೆ, ನಾವು ಯೂಸ್ ಮಾಡೋ ಮೊಬೈಲು, ಬೇರೆ ಬೇರೆ ಲ್ಯಾಪ್ಟಾಪ್, ಇದೆಲ್ಲ ಒಂದು ದಿನ ಇ ವೇಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅದು ಉಪಯೋಗ ಆಗಲ್ಲೋ ಅವಾಗ ಇ ವೇಸ್ಟ್ ಆಗುತ್ತೆ. ಹಾಗಾಗಿ ಆ ಇ ವೇಸ್ಟ್ ನಿಂದ ಸಿಲ್ವರ್ ಅನ್ನ ರಿಕವರ್ ಮಾಡೋದು, ಸಿಲ್ವರ್ ಅನ್ನ ಮತ್ತೆ ಮರುಬಳಕೆ ಮಾಡೋದಕ್ಕೋಸ್ಕರ ಫಿನ್ಲ್ಯಾಂಡ್ ನಲ್ಲಿ ಸಂಶೋಧಕರು ಒಂದು ವಿಧಾನವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅವ್ರು ಯಾವ್ದನ್ನ ಯೂಸ್ ಮಾಡ್ತಿದ್ದಾರೆ, ಅಡುಗೆ ಎಣ್ಣೆಯನ್ನ, ಸಾಮಾನ್ಯ ಅಡುಗೆ ಎಣ್ಣೆ ಯಾವ್ದನ್ನ ಹೊಂದಿರುವಂತದ್ದು, ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಅಂತಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಈ ಬಹಳ ಇಂಪಾರ್ಟೆಂಟ್. ಆಫರಿಂಗ್ ಅ ಸೇಫರ್ ಅಂಡ್ ಇಕೋ ಫ್ರೆಂಡ್ಲಿ ಅಲ್ಟರ್ನೇಟಿವ್ ಟು ಟ್ರೆಡಿಷನಲ್ ಟಾಕ್ಸಿಕ್ ಪ್ರೊಸೆಸಸ್. ಅಂದ್ರೆ ಮೊದಲೆಲ್ಲ ಬೇರೆ ಬೇರೆ ವಿಧಾನಗಳನ್ನ ಯೂಸ್ ಮಾಡ್ತಿದ್ರಲ್ವಾ, ಅದರಿಂದಾಗಿ ವಿಷಕಾರಿ ಅಂಶಗಳು ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ಈ ಒಂದು ವಿಧಾನದಿಂದ ಇಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿಯಾದ ವಿಧಾನ ಆಗಿರುತ್ತೆ ಇದು. ಇದರಿಂದಾಗಿ ಜಾಸ್ತಿ ಎನ್ವೈರನ್ಮೆಂಟ್ ಗೆ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಸಿಲ್ವರ್ ಇನ್ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್. ಸಿಲ್ವರ್ ಯಾಕೆ ಬೇಕು, ಇಟ್ಸ್ ಅ ಕ್ರಿಟಿಕಲ್ ಮಿನರಲ್ ಇನ್ ರಿನ್ಯೂಯಬಲ್ ಎನರ್ಜಿ ಟೆಕ್ನಾಲಜೀಸ್ ಲೈಕ್ ಸೋಲಾರ್ ಪ್ಯಾನೆಲ್ಸ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಡ್ಯೂ ಟು ಇಟ್ಸ್ ಎಕ್ಸಲೆಂಟ್ ಕಂಡಕ್ಟಿವಿಟಿ. ವಾಹಕತೆ ಅಂತ ಕರಿತೇವೆ, ಅಂತಂದ್ರೆ ಮುಖ್ಯವಾಗಿ ಹೀಟು ಮತ್ತೆ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡೋದು, ಅದ್ರ ಮೂಲಕ ಹರಿಲಿಕ್ಕೆ ಬಿಡೋದು. ಹಾಗಾಗಿ ಆ ಒಂದು ಗುಣದಿಂದಾಗಿ ಸಿಲ್ವರ್ ಅನ್ನ ಸೌರ ಫಲಕಗಳು, ಸೋಲಾರ್ ಪ್ಯಾನೆಲ್ಗಳಲ್ಲಿ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಹೆಚ್ಚು ಬಳಸಲಿಕ್ಕೆ ಸಾಧ್ಯ ಇದೆ. ಅದರ ಒಳ್ಳೆಯ ಈ ವಾಹಕತೆಯ ಗುಣದಿಂದಾಗಿ ಅದನ್ನ ಜಾಸ್ತಿ ಬಳಸ್ತಾರೆ. ಅಂಡ್ ಗ್ಲೋಬಲ್ ಡಿಮ್ಯಾಂಡ್ ಇಸ್ ಪ್ರೊಜೆಕ್ಟೆಡ್ ಟು ರೈಸ್ ಶಾರ್ಪ್ಲಿ ವಿತ್ ಶಿಫ್ಟ್ ಟು ಗ್ರೀನ್ ಎನರ್ಜಿ. ಎಲ್ಲಾ ಕಡೆ ಈಗ ಯಾವ ಸುದ್ದಿ ಇದೆ, ಕ್ಲೈಮೇಟ್ ಚೇಂಜ್ ಅಂತ ಬರ್ತಾ ಇದೆ. ಮತ್ತೆ ಕ್ಲೈಮೇಟ್ ಚೇಂಜ್ ಆದ್ಮೇಲೆ ಇನ್ನೊಂದು ಯಾವ್ದು, ಟೆಂಪರೇಚರ್ ರೈಸಿಂಗ್. ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಕೇಳ್ತಾನೆ ಇರ್ತೀರಿ. ಎಲ್ಲ ದೇಶಗಳು ಈಗ ಹಾಗಾಗಿ ಪರಿಸರ ಸ್ನೇಹಿ ಇಂಧನಗಳ ಕಡೆ ಮುಖ ಮಾಡ್ತಾ ಇವೆ.
ಇಂತಹ ಸಂದರ್ಭದಲ್ಲಿ ಒಂದು ಬೆಳ್ಳಿಗೆ ಇರುವಂತಹ ಒಂದು ಸಿಲ್ವರ್ಗೆ ಇರುವಂತಹ ಮೌಲ್ಯ ಇನ್ನಷ್ಟು ಜಾಸ್ತಿ ಆಗಬಹುದು, ಡಿಮ್ಯಾಂಡ್ ಇನ್ನು ಮುಂದಿನ ದಿನಗಳಲ್ಲಿ ಏರಬಹುದು ಅಂತ ಹೇಳ್ತಾ ಇದ್ದಾರೆ. ಅರ್ಬನ್ ಮೈನಿಂಗ್ ಅಂತ ಒಂದು ಟರ್ಮ್ ಇದೆ. ಇಸ್ ದಿ ಪ್ರೊಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ವ್ಯಾಲ್ಯೂಯಬಲ್ ಮೆಟಲ್ಸ್ ಲೈಕ್ ಸಿಲ್ವರ್ ಫ್ರಮ್ ಎಲೆಕ್ಟ್ರಾನಿಕ್ ವೇಸ್ಟ್. ನೋಡಿ, ಎಲೆಕ್ಟ್ರಾನಿಕ್ ವೇಸ್ಟ್ ಗಳಲ್ಲಿ ವ್ಯಾಲ್ಯೂಯಬಲ್ ಮೆಟಲ್ ಗಳಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಪ್ರೊಸೆಸ್ ಏನಂತ ಕರೀತಾರೆ? ಅರ್ಬನ್ ಮೈನಿಂಗ್. ಹೆಲ್ಪಿಂಗ್ ರೆಡ್ಯೂಸ್ ಡಿಪೆಂಡೆನ್ಸಿ ಆನ್ ಕನ್ವೆನ್ಷನಲ್ ಮೈನಿಂಗ್ ಅಂಡ್ ಪ್ರಮೋಟಿಂಗ್ ಸರ್ಕ್ಯುಲರ್ ಎಕಾನಮಿ ಪ್ರಾಕ್ಟೀಸಸ್. ಈ ವರ್ಷ ಸರ್ಕ್ಯುಲರ್ ಎಕಾನಮಿ ಬಗ್ಗೆ ಒಂದ್ಸಲಿ ಕೇಳಿದ್ರು. ಏನು ಸರ್ಕ್ಯುಲರ್ ಎಕಾನಮಿ ಅಂತಂದ್ರೆ? ಇದರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಪದೇ ಪದೇ ಮೊದಲೇ ಹೇಳಿದ್ದೇನೆ ಸರ್ಕ್ಯುಲರ್ ಎಕಾನಮಿ ಏನು ಅಂತ. ಇಲ್ಲಿ ಅರ್ಬನ್ ಮೈನಿಂಗ್ ಅಂತಂದ್ರೆ ಅರ್ಥ ಆಗ್ತಾ ಇದೆಯಾ? ಎಲೆಕ್ಟ್ರಾನಿಕ್ ವೇಸ್ಟ್ ಗಳಿಂದ ವ್ಯಾಲ್ಯೂಯಬಲ್ ಮೆಟಲ್, ಉದಾಹರಣೆಗೆ ಸಿಲ್ವರ್ ಅಂತ ಎಕ್ಸ್ಟ್ರಾಕ್ಟ್ ಮಾಡೋದು, ಅದಕ್ಕೆ ಅರ್ಬನ್ ಮೈನಿಂಗ್ ಅಂತ ಕರೀತಾರೆ. ಇದರಿಂದಾಗಿ ಕನ್ವೆನ್ಷನಲ್ ಮೈನಿಂಗ್ ಅಂತಂದ್ರೆ ಮೊದಲಿಂದ ಬೇರೆ ಬೇರೆ ರೀತಿ ಗಣಿಗಾರಿಕೆ ಮಾಡ್ತಾ ಇದೆಯಲ್ವಾ, ಅದರ ಮೇಲಿನ ಒಂದು ಅವಲಂಬನೆ ಕಡಿಮೆ ಮಾಡಬಹುದು. ಇದಾದ ನಂತರ ಮುಂದಿನ ವಿಷಯ, ಟು ರೀಸೆಂಟ್ ಮ್ಯಾರಿಟೈಮ್ ಆಕ್ಸಿಡೆಂಟ್ ಆಫ್ ಕೇರಳಾಸ್ ಕೋಸ್ಟ್, ದ ಫೈರ್ ಆನ್ MV Van Hack 503 and the sinking of MSC Elsa 3 raised concerns about environmental hazards from hazardous cargo and fuel spills. ಕೆಲವು ದಿನಗಳ ಹಿಂದೆ ನಿಮ್ಗೆ ಗೊತ್ತಿರಬಹುದು, 2 ಮುಖ್ಯವಾದ ಅಪಘಾತಗಳಾಗಿದೆ. ಒಂದು ಹಡಗಿಗೆ ಬೆಂಕಿ ತಗುಲಿತ್ತೆ, ಮತ್ತೊಂದು ಮುಳುಗಿ ಹೋಗಿದೆ. ಹಾಗಾಗಿ ಈ ಒಂದು ಕಾರಣದಿಂದಾಗಿ ಆ ಒಂದು ಸಮುದ್ರದಲ್ಲಿ ಇಂಧನ ಸೋರಿಕೆ ಮತ್ತೆ ಸರಕುಗಳಿರುತ್ತೆ ಅಪಾಯಕಾರಿಯಾಗಿದ್ದು, ಇದೆಲ್ಲವೂ ಸಹ ಪರಿಸರದ ಮೇಲೆ, ಅದರಲ್ಲೂ ಈ ಒಂದು ಸಮುದ್ರ ಪ್ರದೇಶದ ಮೇಲೆ ಅಪಾಯವನ್ನ ಉಂಟು ಮಾಡಬಹುದು ಅನ್ನುವಂತ ಕಾಳಜಿ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಅಂತ ಒಂದಿದೆ, IMO ಅಂತ ಶಾರ್ಟ್ ಆಗಿ ಕರೀತೇವೆ. ದ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಆ UN ಏಜೆನ್ಸಿ. ಯಾವುದರ ಏಜೆನ್ಸಿ ಇದು? ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಸೆಟ್ಸ್ ಗ್ಲೋಬಲ್ ರೂಲ್ಸ್ ಆನ್ ಶಿಪ್ ಸೇಫ್ಟಿ, ಪೊಲ್ಯೂಷನ್ ಕಂಟ್ರೋಲ್ ಅಂಡ್ ಲಯಾಬಿಲಿಟಿ. ಇದೇನ್ ಮಾಡುತ್ತೆ IMO ಅಂತಂದ್ರೆ? ಹಡಗಿನ ಸುರಕ್ಷತೆ ಇರಬಹುದು, ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಮಾಲಿನ್ಯ ನಿಯಂತ್ರಣ, ಅದಾದ್ಮೇಲೆ ಯಾರು ಒಂದು ಸಮಸ್ಯೆ ಎದುರಾದ್ರೆ ಅದರ ಹೊಣೆಗಾರಿಕೆ ವಹಿಸಿಕೊಳ್ಬೇಕಾಗಿರೋರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ನಿರ್ಣಯಗಳನ್ನ ಕೈಗೊಳ್ಳುತ್ತೆ. ವಿಚ್ ಮೆಂಬರ್ ಕಂಟ್ರೀಸ್ ಲೈಕ್ ಇಂಡಿಯಾ ಇಂಪ್ಲಿಮೆಂಟ್ ಥ್ರೂ ಡೊಮೆಸ್ಟಿಕ್ ಲಾಸ್. ಅದರ ಕ್ರಮಗಳನ್ನ ಅದರ ಸದಸ್ಯ ರಾಷ್ಟ್ರಗಳು, ಉದಾಹರಣೆಗೆ ಭಾರತದಂತಹ ರಾಷ್ಟ್ರಗಳು ದೇಶೀಯ ಮಟ್ಟದಲ್ಲಿ ಕಾನೂನುಗಳನ್ನ ಜಾರಿಗೊಳಿಸೋದ್ರ ಮೂಲಕ ಆ ಕ್ರಮಗಳನ್ನ ಪಾಲಿಸುತ್ತವೆ. ಇನ್ನೊಂದು ಟರ್ಮ್ ಬಂದಿದೆ ನೋಡಿ, ಬಿಲ್ ಆಫ್ ಲ್ಯಾಂಡಿಂಗ್. ಏನಿದು ಬಿಲ್ ಆಫ್ ಲ್ಯಾಂಡಿಂಗ್ ಅಂತಂದ್ರೆ? ಲೀಗಲ್ ಶಿಪ್ಪಿಂಗ್ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಎಕ್ಸ್ಪೋರ್ಟರ್ ಅಂಡ್ ಶಿಪ್ ಓನರ್ ದಟ್ ಪ್ರೂವ್ಸ್ ಕಾರ್ಗೋ ಓನರ್ಶಿಪ್ ಅಂಡ್ ಎನ್ಶೋರ್ಸ್ ಕಂಪನ್ಸೇಷನ್ ಆರ್ ಲಾಸ್. ಅಂತಂದ್ರೆ ಇದು ಒಂದು ಏನು ಬಿಲ್ ಆಫ್ ಲ್ಯಾಂಡಿಂಗ್ ಅಂತಂದ್ರೆ? ಲೀಗಲ್ ಶಿಪ್ಪಿಂಗ್ ಕಾಂಟ್ರಾಕ್ಟ್, ಒಂದು ಕಾಂಟ್ರಾಕ್ಟ್ ಯಾರ್ಯಾರ ನಡುವೆ? ಎಕ್ಸ್ಪೋರ್ಟರ್ ಅಂಡ್ ಶಿಪ್ ಓನರ್. ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ, ಒಂದು ಗೂಡ್ಸ್ ಅಥವಾ ಯಾವ್ದಾದ್ರು ಗೂಡ್ಸ್ ಅನ್ನ. ಉದಾಹರಣೆಗೆ ನಮ್ಮದೇ ದೇಶದ ಯಾವ್ದಾದ್ರು ಖನಿಜಗಳನ್ನ ಆ ಕಡೆ ರಫ್ತು ಮಾಡ್ತಾ ಇದ್ದೇವೆ. ಆವಾಗ ಎಕ್ಸ್ಪೋರ್ಟ್ ಮಾಡೋದು ಶಿಪ್ ನ ಮೂಲಕ ಆಗಿರೋದ್ರಿಂದ ಮುಖ್ಯವಾಗಿ ಅಂತ ಸಂದರ್ಭದಲ್ಲಿ ಆ ಒಂದು ಎಕ್ಸ್ಪೋರ್ಟರ್, ಯಾವ ಒಂದು ಮೂಲ ಸಂಸ್ಥೆ ಇರುತ್ತಲ್ವಾ, ಅವರು ಮತ್ತೆ ಶಿಪ್ ಓನರ್, ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಶಿಪ್ಪಿನ ಓನರ್, ಅವರ ನಡುವೆ ಇರುವಂತಹ ಒಂದು ಅಗ್ರಿಮೆಂಟ್, ಲೀಗಲ್ ಶಿಪ್ಪಿಂಗ್ ಕಾಂಟ್ರಾಕ್ಟ್, ಅದು ಒಂದು ಕಾಂಟ್ರಾಕ್ಟ್ ಅದು. ದಟ್ ಪ್ರೂವ್ಸ್ ಕಾರ್ಗೋ ಓನರ್ಶಿಪ್ ಅಂಡ್ ಎನ್ಶೋರ್ಸ್ ಕಂಪನ್ಸೇಷನ್ ಫಾರ್ ಲಾಸ್. ಆ ಶಿಪ್ ಓನರ್ ಹತ್ರ ಈಗ ಸರಕುಗಳ ಓನರ್ಶಿಪ್ ಈಗ ಇದೆ. ಮೊದಲು ಇವ್ರದ್ದಾಗಿತ್ತು ಆ ಸರಕು, ಈಗ ಆ ಓನರ್ ಶಿಪ್ ನ ಓನರ್ ಆಗಿರ್ತಾನೆ. ಮತ್ತೆ ಕಾಂಪನ್ಸೇಷನ್ ಲಾಸ್ ಗೆ ಸಂಬಂಧಪಟ್ಟಂತಹ ವಿವರಗಳು ಇದರಲ್ಲಿ ಇರುತ್ತೆ. ವಿತ್ ಕ್ಲೇಮ್ಸ್ ಬ್ಯಾಕ್ಡ್ ಬೈ ಪ್ರೊಟೆಕ್ಷನ್ ಅಂಡ್ ಇಂಡೆಮ್ನಿಟಿ ಇನ್ಶೂರೆನ್ಸ್ ಕ್ಲಬ್ಸ್. ಮತ್ತೆ ಇದರಲ್ಲಿ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನಷ್ಟಕ್ಕೆ ಪರಿಹಾರಗಳನ್ನ, ಕ್ಲೇಮ್ಗಳನ್ನ ರಕ್ಷಣೆ ಮತ್ತು ನಷ್ಟ ಪರಿಹಾರ ವಿಮಾ ಕ್ಲಬ್ಗಳಂತ ಇರುತ್ತೆ, ಅವುಗಳಿಂದ ಇವನ್ನ ಪಡ್ಕೊಳ್ಳಕ್ಕಾಗತ್ತೆ. ಮುಖ್ಯವಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದೇನು, ಇದರಲ್ಲಿ ಬಂದಿರುವಂತಹ ಟರ್ಮು IMO, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್. ಇದು ಈ ಒಂದು UN ಏಜೆನ್ಸಿ. ಯಾವುದ್ರ ಮೇಲೆ ರೂಲ್ಸ್ ಅನ್ನು ಹಾಕುತ್ತೆ? ಈಗ ಮ್ಯಾರಿಟೈಮ್, ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ, ಪೊಲ್ಯೂಷನ್ ಕಂಟ್ರೋಲ್, ಲಯಾಬಿಲಿಟಿ, ಮತ್ತೆ ಮೆಂಬರ್ ಕಂಟ್ರಿಗಳು ಆ ದೇಶಗಳಲ್ಲಿ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಇದರ ನೀತಿಗಳನ್ನ ಪಾಲಿಸುತ್ತವೆ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಬಿಲ್ ಆಫ್ ಲ್ಯಾಂಡಿಂಗ್ ಅಂತಂದ್ರೆ ಯಾರ್ಯಾರ ನಡುವೆ ಇರೋದು? ಎಕ್ಸ್ಪೋರ್ಟ್ ಮಾಡುವವರು ಮತ್ತೆ ಶಿಪ್ ಓನರ್ ನಡುವೆ. ಇನ್ನು ಇರಾನ್ ಇಸ್ರೇಲ್ ಬಗ್ಗೆ ನೀವು ಕೇಳಿರಬಹುದು. ಟೆನ್ಷನ್ ಎಸ್ಕಲೇಟೆಡ್ ಆಸ್ ಇಸ್ರೇಲ್ ಅಂಡ್ ಇರಾನ್ ಎಕ್ಸ್ಚೇಂಜ್ಡ್ ಫ್ರೆಶ್ ಮಿಸೈಲ್ ಸ್ಟ್ರೈಕ್ಸ್ ಟಾರ್ಗೆಟಿಂಗ್ ಈಚ್ ಅದರ್ಸ್ ವೈಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ಇರಾನ್ಸ್ ಫ್ಯೂಯಲ್ ಡೆಪಾಟ್ಸ್ ಅಂಡ್
ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಇನ್ ನತಾನ್ಸ್. ಈಗ ಒಂದು ಸಂಜೆ ಮತ್ತೆ ನ್ಯೂಸ್ ನೋಡಿದ್ರೆ ಇದರಲ್ಲಿ ಎಷ್ಟೋ ಬದಲಾವಣೆ ಅಂತಂದ್ರೆ ದೊಡ್ಡ ಮಟ್ಟದ ಯುದ್ಧಕ್ಕೆ ಸಹ ಹೋಗಿರ್ಲಿಕ್ಕೆ ಸಾಧ್ಯ ಇದೆ, ಅಥವಾ ಯುದ್ಧ ಅಲ್ಲೇ ಯಾವ ರೀತಿ ಮುಂದುವರೆದಿದೆ ಅಂತ ನೀವು ಈಗ ನ್ಯೂಸ್ ನೋಡಿದ್ರೆ ಗೊತ್ತಾಗತ್ತೆ. ಇದು ನಿನ್ನೆ ಬಗ್ಗೆ ಹೇಳ್ತಾ ಇದ್ದಾರೆ, ನಿನ್ನೆ ನ್ಯೂಸ್ ಪೇಪರ್, ನಿನ್ನೆ ಏನಾಗಿತ್ತು ಅಂತ. ಇಸ್ರೇಲ್ ಇರಾನ್ ಒಬ್ಬರ ಮೇಲೆ ಒಬ್ರು ಕ್ಷಿಪಣಿ ದಾಳಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಯುದ್ಧ ಮುಂದುವರಿತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇರಾನ್ ನಲ್ಲಿ ಇಂಧನ ಡಿಪೋಗಳಿತ್ತು, ಮತ್ತೆ ನತಾನ್ ನಲ್ಲಿ ಯುರೇನಿಯಂ ಪುಷ್ಟೀಕರಣ ಸೌಲಭ್ಯ ಇತ್ತು. ಇದನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮಿಡ್ ಎಸ್ಕಲೇಟಿಂಗ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್, ಯುಎಸ್ ಪ್ರೆಸಿಡೆಂಟ್ ಟ್ರಂಪ್ ವಾರ್ನ್ಡ್ ಆಫ್ ಅನ್ಪ್ರೆಸಿಡೆಂಟೆಡ್ ಮಿಲಿಟರಿ ರಿಟಾಲಿಯೇಷನ್ ಇಫ್ ಇರಾನ್ ಅಟ್ಯಾಕ್ಸ್ ದ ಯುಎಸ್, while Iran expressed willingness for a nuclear deal that preserves its peaceful nuclear rights. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇರಾನ್ ಇಸ್ರೇಲ್ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಈಗ ಇರಾನ್ ಅಮೆರಿಕದ ಮೇಲೆ ಏನಾದ್ರು ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ನಿಮ್ಗೆ ಒಂದು ಅಭೂತಪೂರ್ವ ಅಂತಂದ್ರೆ ಏನು, ಹಿಂದೆ ನೀವು ಯಾವಾಗ್ಲೂ ಥಿಂಕೆ ಮಾಡದೇ ಇರೋ ರೀತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಕ್ರಿಯೆ ಕೊಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ ಇರಾನ್ ಈ ಕಡೆ ಏನ್ ಹೇಳ್ತಾ ಇದೆ, ನಮ್ಮ ಪರಮಾಣು ಹಕ್ಕುಗಳನ್ನ ಶಾಂತಿಯುತವಾಗಿ ನಾವು ಸಂರಕ್ಷಿಸ್ತೇವೆ, ಪರಮಾಣು ಒಪ್ಪಂದಕ್ಕೆ ಸಿದ್ಧರಾಗಿದ್ದೇವೆ ಅಂತೆಲ್ಲ ಹೇಳ್ತಾ ಇರುತ್ತೆ. ಹಾಗಾಗಿ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಇಂಡಿಯಾ ಇಸ್ ಏಮಿಂಗ್ ಟು ಬಿಕಮ್ ಗ್ಲೋಬಲ್ ಲೀಡರ್ ಇನ್ AI ಪವರ್ಡ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಟು ಪಾಲಿಸೀಸ್ ಲೈಕ್ ಬಯೋ E3. ಈ ಬಯೋ E3 ಪಾಲಿಸಿ ಬಹಳ ಇಂಪಾರ್ಟೆಂಟು. ಮುಂದಿನ ಈಗ ಇಂತಹ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇವೆ. ಒಂದು ಟಾಪಿಕ್ ಮತ್ತೆ ಇನ್ನೊಂದು ಟಾಪಿಕ್ ಇಂಟರ್ ಕನೆಕ್ಟ್ ಆಗಿರೋದು. ಇಲ್ಲಿ ನೋಡಿ, AI ಸಹ ಇದೆ, ಮತ್ತೆ ಬಯಾಲಜಿ ಫೀಲ್ಡ್ ಸಹ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಏನಿದು ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಂಡಿಯಾ ಏಮಿಂಗ್ ಟು ಬಿಕಮ್ ಗ್ಲೋಬಲ್ ಲೀಡರ್, ಭಾರತ ಜಾಗತಿಕ ಮಟ್ಟದಲ್ಲಿ ನಾಯಕನಾಗಲಿಕ್ಕೆ ಮುಂದುವರಿತಾ ಇದೆ. ಯಾವ ಕ್ಷೇತ್ರದಲ್ಲಿ? AI ಪವರ್ಡ್ ಬಯೋ ಮ್ಯಾನುಫ್ಯಾಕ್ಚರಿಂಗ್, ಅಂದ್ರೆ AI ಚಾಲಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಜೀವಶಾಸ್ತ್ರ ಅಥವಾ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಯೋದು. ಅಂಡ್ ದಿ ಇಂಡಿಯಾ AI ಮಿಷನ್ ಅಂತ ಮೊದಲು ನೋಡಿದ್ವಿ, AI ಸಂಬಂಧಪಟ್ಟಿದ್ದು. ಅದು ಎರಡನ್ನ ಈಗ ಸಂಯೋಜಿಸ್ತಾ ಇದ್ದಾರೆ. ಬಟ್ ಔಟ್ಡೇಟೆಡ್ ರೆಗ್ಯುಲೇಷನ್ ಅಂಡ್ ಲ್ಯಾಕ್ ಆಫ್ ಓವರ್ ಸೈಟ್ ಥ್ರೆಟನ್ ಪಬ್ಲಿಕ್ ಸೇಫ್ಟಿ ಅಂಡ್ ಟ್ರಸ್ಟ್. ಅದರ ಸಮಸ್ಯೆ ಏನು ಅಂತಂದ್ರೆ, ಔಟ್ಡೇಟೆಡ್ ರೆಗ್ಯುಲೇಷನ್, ಹಳೆ ಕಾಲದ ನೀತಿಗಳನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ಅಂಡ್ ಲ್ಯಾಕ್ ಆಫ್ ಓವರ್ ಸೈಟ್ ಅಂತಂದ್ರೆ ಮೇಲ್ವಿಚಾರಣೆ ಇಲ್ಲ. ಹಾಗಾಗಿ ಒಂದು ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ, ವಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ತೊಡಕುಗಳಿದೆ. ಜನರ ವಿಶ್ವಾಸವನ್ನ, ಸಾರ್ವಜನಿಕವಾಗಿ ಸುರಕ್ಷತೆಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂಥ ಕೆಲವು ಸಂದೇಹಗಳು ಎದುರಾಗ್ತಾ ಇವೆ. ಇನ್ನೊಂದು ಮುಖ್ಯವಾದ ವಿಷಯ, ಬಯೋ E3 ಪಾಲಿಸಿ. ಏನಿದು ಪಾಲಿಸಿ? ಇಸ್ ಇಂಡಿಯಾ ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಟು ಬಿಲ್ಡ್ ಅಡ್ವಾನ್ಸ್ಡ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಅಂಡ್ ಬಯೋ AI ಫೆಸಿಲಿಟೀಸ್. ಬಯೋ ಮ್ಯಾನುಫ್ಯಾಕ್ಚರಿಂಗು ಮತ್ತೆ ಬಯೋ AI ಫೆಸಿಲಿಟಿ, ಎರಡನ್ನ ಬಿಲ್ಡ್ ಮಾಡ್ಲಿಕ್ಕೆ ಒಂದು ರೋಡ್ ಮ್ಯಾಪ್ ಅಂತಂದ್ರೆ ಒಂಥರ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅನ್ನೋ ತರ. ರೋಡ್ ಮ್ಯಾಪ್ ಅಂತಂದ್ರೆ ಮುಂದೆ ಏನ್ ಹೋಗ್ಬೇಕು, ಮುಂದಿನ ಗುರಿಗಳೇನು, ಇದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು, ನಮ್ಮಂತ ಒಂದು ಮಾರ್ಗಸೂಚಿ ಅಂತ ಸಹ ಹೇಳಬಹುದು. ಆ ತರ ಒಂದು ರೋಡ್ ಮ್ಯಾಪ್ ಅನ್ನ ಮಾಡ್ಕೊಂಡಿದ್ದೇವೆ. ಏಮಿಂಗ್ ಟು ಇಂಟಿಗ್ರೇಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬಯೋಟೆಕ್ನಾಲಜಿ. ನೋಡಿ, ಅವಾಗ ಹೇಳಿದ ಹಾಗೆ AI ಇದೆ ಈ ಕಡೆ, ಅದ್ರ ಜೊತೆ ಬಯೋಟೆಕ್ನಾಲಜಿ, AI ಮತ್ತೆ ಬಯೋಟೆಕ್ನಾಲಜಿ ಎರಡನ್ನು ಸಹ ಕಂಬೈನ್ ಮಾಡ್ತಾ ಇದ್ದೇವೆ. ಯಾವ ಪಾಲಿಸಿ ಇದು? ಬಯೋ E3 ಪಾಲಿಸಿ ಫಾರ್ ಡ್ರಗ್ ಇನೋವೇಷನ್ ಅಂಡ್ ಪ್ರೊಡಕ್ಷನ್ ಸ್ಕೇಲ್ ಅಪ್. ಯಾವ ಉದ್ದೇಶಕ್ಕೋಸ್ಕರ ಅಂತಂದ್ರೆ, ಹೊಸ ಔಷಧಿಗಳನ್ನ ಇನೋವೇಟ್ ಮಾಡ್ಲಿಕ್ಕೆ, ಮತ್ತೆ ಪ್ರೊಡಕ್ಷನ್ ಸ್ಕೇಲ್ ಅಪ್ ಅಂತಂದ್ರೆ ಎಕ್ಸ್ಪ್ಯಾಂಡ್ ಮಾಡೋದು. ಸಣ್ಣ ಹಂತದಲ್ಲಿ ಇರುವುದನ್ನ ಎಕ್ಸ್ಪ್ಯಾಂಡ್ ಮಾಡಿ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗೋದು. ಇದು ಎರಡರ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ಟರ್ಮ್ ನೋಡಿ, ಡಿಜಿಟಲ್ ಟ್ವಿನ್. ಇದು ಸಹ ಇಂಪಾರ್ಟೆಂಟ್. ಡಿಜಿಟಲ್ ಟ್ವಿನ್ ಇಸ್ ಅ ವರ್ಚುವಲ್ ಸಿಮ್ಯುಲೇಷನ್ ಆಫ್ ಅ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಯೂಸ್ಡ್ ಇನ್ AI ಡ್ರಿವನ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಪ್ರೆಡಿಕ್ಟ್ ಪ್ರಾಬ್ಲಮ್ಸ್. ಟ್ವಿನ್ ಅಂತಂದ್ರೆ ಏನು? ಅವಳಿ ಅಂತ ನೀವು ಕೇಳಿರ್ತೀರಿ. ಅವಳಿ ಅಂತಂದ್ರೆ ಸೇಮ್ ಇರುತ್ತಾರೆ, ಟ್ವಿನ್ಸ್ ಅಂತ ನೋಡಿರ್ತೀರ ಅಲ್ವಾ? ಅದೇ ರೀತಿ ಇಲ್ಲಿ ಡಿಜಿಟಲ್ ಟ್ವಿನ್ ಅಂತ ಹೇಳ್ತಾ ಇದ್ದಾರೆ. ಇದೇನ್ ಮಾಡತ್ತೆ ಅಂತಂದ್ರೆ, ವರ್ಚುವಲ್ ಸಿಮ್ಯುಲೇಷನ್ ಅಂತಂದ್ರೆ ಈಗ ಒಂದು ಪ್ರೊಸೆಸ್ ಪ್ರಾಕ್ಟಿಕಲಿ ಆಗೋದ್ ಬೇರೆ, ಕಂಪ್ಯೂಟರ್ ಅಲ್ಲಿ ಅದನ್ನ ಒಂದು ಮಾಡೆಲ್ ತರ ಮಾಡಿ ಅಲ್ಲಿ ಮೊದಲೇ ನಾವು ಊಹಿಸೋದ್ ಬೇರೆ. ಈ ಸಿಮ್ಯುಲೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇದರಲ್ಲಿ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ತಾರೆ. ಆ ಮಾಡೆಲ್ ನಲ್ಲಿ ಗ್ರಾಫಿಕ್ಸ್ ಮತ್ತೆ ಬೇರೆ ಬೇರೆ ರೀತಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮೊದಲೇ ಈ ತರ ಆದ್ರೆ ಹೇಗೆ ಅನ್ನುವಂತ ಒಂದು ಪ್ರೆಡಿಕ್ಷನ್ ಅಲ್ಲಿ ಮಾಡಬಹುದು ಆ ಸಿಮ್ಯುಲೇಷನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು. ಅಂತಂದ್ರೆ ನಾವು ಏನ್ ಮಾಡ್ಲಿಕ್ಕೆ ಹೊರಟಿದೇವೋ ಪ್ರಾಕ್ಟಿಕಲ್ ಆಗಿ ಅದನ್ನ ಕಂಪ್ಯೂಟರ್ಗೆ ಕೊಟ್ಟು ಅಲ್ಲಿ ಚೆಕ್ ಮಾಡೋದು ಒಂದ್ಸಾರಿ.
ಅದು ಆಕ್ಚುಲಿ ಆಗಿರೋದಿಲ್ಲ, ಅದು ವರ್ಚುವಲ್ ಆಗಿ ಟೆಸ್ಟ್ ಆಗುತ್ತೆ ಒಂದ್ಸಾರಿ. ಹಾಗಾಗಿ ಅದನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ವರ್ಚುವಲ್ ಸಿಮ್ಯುಲೇಷನ್ ಆಫ್ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಅಂತ ಇಟ್ಕೊಂಡ್ರೆ, ಆ ರಿಯಲ್ ಪ್ಲಾಂಟಿನ ಒಂದು ಅವಳಿ ಅಂತಂದ್ರೆ ವರ್ಚುವಲ್ ಆಗಿರೋದು, ನಿಜವಾಗಿದ್ದೆಲ್ಲ ಕಂಪ್ಯೂಟರ್ಗೆ ಕೊಟ್ಟು ಅದು ಹೇಗೆ ವರ್ಕ್ ಆಗುತ್ತೆ ಈ ರೀತಿ ಮಾಡಿದ್ರೆ ಅಂತ ಚೆಕ್ ಮಾಡೋದು. ಯೂಸ್ಡ್ ಇನ್ AI ಡ್ರಿವನ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಟು ಪ್ರೆಡಿಕ್ಟ್ ಪ್ರಾಬ್ಲಮ್ಸ್. ಒಂದು ಪ್ರಾಸೆಸ್ ನಲ್ಲಿ ಮುಂದೆ ಏನೇನು ಪ್ರಾಬ್ಲಮ್ ಎದುರಾಗಬಹುದು ಅಂತ ಚೆಕ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ರನ್ ಪ್ರೊಸೆಸ್ ಟ್ರಯಲ್ ಮಾಡೋದಕ್ಕೆ, ಅಂಡ್ ಇಂಪ್ರೂವ್ ಕ್ವಾಲಿಟಿ ಕಂಟ್ರೋಲ್ ವಿತೌಟ್ ಇಂಟರಪ್ಟಿಂಗ್ ಆಕ್ಚುಯಲ್ ಪ್ರೊಡಕ್ಷನ್ ಅಂತ. ನೋಡಿ, ಪ್ರೊಡಕ್ಷನ್ ಮೇಲೆ ಯಾವುದೇ ಎಫೆಕ್ಟ್ ಆಗಬಾರದು, ಆದ್ರೆ ಕ್ವಾಲಿಟಿ ಸಹ ಕಂಟ್ರೋಲ್ ಆಗಬೇಕು. ಇದಕ್ಕೆಲ್ಲ ಇಂತಹ ಸಿಮ್ಯುಲೇಷನ್ಗಳು ಜಾಸ್ತಿ ಹೆಲ್ಪ್ ಆಗುತ್ತೆ. ಇದರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಅನ್ನ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಕಲಿತೀರಿ. ಹಾಗಾಗಿ ಡಿಜಿಟಲ್ ಟ್ವಿನ್ ಅಂತಂದ್ರೆ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ವರ್ಚುವಲ್ ಸಿಮ್ಯುಲೇಷನ್. ಈ ಪದ ಬಹಳ ಇಂಪಾರ್ಟೆಂಟ್. ವರ್ಚುವಲ್ ಸಿಮ್ಯುಲೇಷನ್, ಅದನ್ನ ರಿಯಲ್ ಆಗಿ ಯಾವ್ದಿರುತ್ತೋ ಅದನ್ನ ಕಂಪ್ಯೂಟರ್ ಅಲ್ಲಿ ಟೆಸ್ಟ್ ಮಾಡೋದು ಅಂತ ಅದು ನೆನಪಿಟ್ಕೊಳ್ಳಿ. ಇದಾದ ನಂತರ ಮುಂದಿನದು, ಹೈ ಲೆವೆಲ್ ಎಕ್ಸ್ಪರ್ಟ್ ಪ್ಯಾನೆಲ್ ಹ್ಯಾಸ್ ರೆಕಮೆಂಡೆಡ್ ರೋಲಿಂಗ್ ಬ್ಯಾಕ್ ಇಂಡಿಯಾಸ್ 2015 ಮ್ಯಾಂಡೇಟ್ ಆನ್ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್. ಹಿಂದಿನ ವಾರ ಸಹ ನೋಡಿದ್ವಿ ಅನ್ಸುತ್ತೆ ಇದನ್ನ ಒಂದ್ಸಾರಿ. ಯೂನಿಟ್ಸ್ ಇನ್ ಕೋಲ್ ಫೈರ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್, ಸೈಟಿಂಗ್ ಹೈ ಕಾಸ್ಟ್ ಅಂಡ್ ಡಿಲೇಸ್, ಸ್ಪಾರ್ಕಿಂಗ್ ಡಿಬೇಟ್ ಓವರ್ ಏರ್ ಕ್ವಾಲಿಟಿ ಅಂಡ್ ಪಬ್ಲಿಕ್ ಹೆಲ್ತ್. ಈಗ ಮೊದಲು ನಾವು ಈ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಘಟಕಗಳ ಕುರಿತಾಗಿ ಒಂದು ಆದೇಶವನ್ನು ಕೊಟ್ಟಿದ್ರು. ಈಗ ಅದನ್ನ ಆ ಆದೇಶವನ್ನ ಹಿಂದೆ ಒಂದು ಉನ್ನತ ಮಟ್ಟದ ತಜ್ಞರ ಸಮಿತಿ ಶಿಫಾರಸು ಮಾಡ್ತಾ ಇದೆ. ಯಾಕಂದ್ರೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ಮತ್ತೆ ಬಹಳಷ್ಟು ವಿಚಾರಗಳನ್ನ ಪ್ರೊಸೆಸ್ಗಳನ್ನ ಸರಿಯಾದ ಸಮಯಕ್ಕೆ ನಿರ್ವಹಿಸ್ತಾ ಇಲ್ಲ ಅನ್ನೋದನ್ನ ಕಾರಣ ಕೊಟ್ಟು ಈ ಆದೇಶವನ್ನ ಹಿಂಪಡಿಲಿಕ್ಕೆ ತಜ್ಞರ ಸಮಿತಿ ಶಿಫಾರಸು ಮಾಡಿದೆ. ಏನಿದು ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅಂತಂದ್ರೆ FGD ಯೂನಿಟ್ಸ್ ಗಳಂತ ಇರುತ್ತೆ. ಈ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಮಾಡುವ ಯೂನಿಟ್ಸ್ ಗಳು ಏನ್ ಮಾಡುತ್ತೆ ಅವು ಅಂತಂದ್ರೆ, ದೇ ರಿಮೂವ್ ಸಲ್ಫರ್ ಡೈಆಕ್ಸೈಡ್ SO2 ಫ್ರಾಮ್ ಪವರ್ ಪ್ಲಾಂಟ್ ಎಮಿಷನ್. ನೋಡಿ, ಒಂದು ಪವರ್ ಪ್ಲಾಂಟ್ ಇದೆ ಅಂತಂದ್ರೆ ಇಲ್ಲಿ ಎಮಿಷನ್ ಆಗ್ತಾ ಇರುತ್ತಲ್ವಾ, ಉತ್ಸರ್ಜನೆ ಅಂತ ಕರಿತೇವೆ, ಹೊರಸೂಸುವಿಕೆ ಅಂತ ಸಹ ಹೇಳ್ತೇವೆ. ಅದರಲ್ಲಿ SO2 ಸಲ್ಫರ್ ಡೈಆಕ್ಸೈಡ್ ಸಹ ಇರುತ್ತೆ. ಆ ಸಲ್ಫರ್ ಡೈಆಕ್ಸೈಡ್ ನ ಅಂಶವನ್ನ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್. ಡಿ ಅಂತಂದ್ರೆ ಇಲ್ಲಿ ಅದರ ಅರ್ಥ ಅದನ್ನ ರಿಮೂವ್ ಮಾಡೋದು ಅಂತ ನೀವು ನೆನಪಿಟ್ಕೊಂಡ್ರೆ ಸಾಧ್ಯ ಆಗಬಹುದು. ಡಿಸಲ್ಫರೈಸೇಷನ್ ಯೂಸಿಂಗ್ ಮೆಥಡ್ಸ್ ಲೈಕ್ ಡ್ರೈ ಸಾರ್ಬೆಂಟ್ ಇಂಜೆಕ್ಷನ್. ನೋಡಿ, ಇದಕ್ಕೆಲ್ಲ ಕನ್ನಡ ಟರ್ಮ್ ಸಿಕ್ಕೋದಿಲ್ಲ. ವೆಟ್ ಲೈಮ್ ಸ್ಟೋನ್ ಸ್ಕ್ರಬ್ಬಿಂಗ್ ಆರ್ ಸಿ ವಾಟರ್ ಅಬ್ಸಾರ್ಪ್ಷನ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಅಂಡ್ ಆಸಿಡ್ ರೇನ್. ಮುಖ್ಯವಾಗಿ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಯಾವುದಕ್ಕೋಸ್ಕರ ಯೂಸ್ ಮಾಡೋದು, ಈಗ ಪವರ್ ಪ್ಲಾಂಟ್ ಅಲ್ಲಿ ಎಮಿಷನ್ ಆಗ್ತಾ ಇರುತ್ತೆ, ಅದರಲ್ಲಿ SO2 ಅನ್ನ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡೋದು. ಅದು ಅರ್ಥ ಆಗಿರ್ಬಹುದು. ಅದಾದ್ಮೇಲೆ ಇದರ ಉದ್ದೇಶ ಏನು, ಇಲ್ಲಿ ರೆಡ್ಯೂಸ್ ಏರ್ ಪೊಲ್ಯೂಷನ್ ಅಂಡ್ ಆಸಿಡ್ ರೇನ್ ಮತ್ತೆ ವಾಯು ಮಾಲಿನ್ಯ ಕಡಿಮೆ ಮಾಡೋದು ಇದರ ಉದ್ದೇಶ. ಇದು ಕೆಲವೊಂದು ಮೆಥಡ್ಗಳ ಇಲ್ಲ ಯಾವ್ದು ಬಂದಿದೆ ಅಂತ ನೀವು ನೆನಪಿಟ್ಕೊಳ್ಳೋದಾದ್ರೆ, ಯಾವುದು ವೆಟ್ ಲೈಮ್ ಸ್ಟೋನ್ ಸ್ಕ್ರಬ್ಬಿಂಗ್, ಸಿ ವಾಟರ್ ಅಬ್ಸಾರ್ಪ್ಷನ್ ಅಥವಾ ಡ್ರೈ ಸಾರ್ಬೆಂಟ್ ಇಂಜೆಕ್ಷನ್, ಇದೆಲ್ಲ ಇದಕ್ಕೆ ಸಂಬಂಧಪಟ್ಟ ಮೆಥಡ್ಗಳು. ಇನ್ನು MCQ ನೋಡೋಣ ಕೆಲವೊಂದು. ವಿತ್ ರೆಫರೆನ್ಸ್ ಟು ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಸೈಕಾಲಜಿಕಲ್ ರಿಸರ್ಚ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ನೋಡಿ, a p-values just below 0.05 ಕನ್ಸಿಡರ್ ಸ್ಟಾಟಿಸ್ಟಿಕಲಿ ರೋಬಸ್ಟ್ ಇನ್ ಆಲ್ ಕಾಂಟೆಕ್ಸ್ಟ್. ಅವಾಗ ಹೇಳಿದ್ದೆ, 2 ಟರ್ಮ್ ಹೇಳಿದ್ದೆ, ರೋಬಸ್ಟ್ ಜೊತೆ ಇನ್ನೊಂದು ಟರ್ಮ್ ಹೇಳಿದ್ದೆ, ನೆನಪಾಗ್ತಾ ಇದೆಯಾ? ರೋಬಸ್ಟ್ ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ, ಆದ್ರೆ ಅಲ್ಲಿ ಹೇಳಿದ್ರು ದುರ್ಬಲವಾಗಿದೆ ಅಂತ ಹೇಳಿದ್ದೆ. p-ವ್ಯಾಲ್ಯೂ ಕಡಿಮೆ ಇದ್ರೆ ಆ ಒಂದು ಸೈಂಟಿಫಿಕ್ ಸ್ಟಡಿ ನಾವು ಹೆಚ್ಚು ರಿಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನಂತ ಹೇಳಿದ್ದೆ ಅವಾಗ? ಫ್ರೆಜೈಲ್ ಅಂತ ಕನ್ಸಿಡರ್ ಮಾಡಿದ್ದೆ. ಇಲ್ಲಿ ರೋಬಸ್ಟ್ ಅಲ್ಲ, ಫ್ರೆಜೈಲ್. ಹೈಯರ್ ಸ್ಟಾಟಿಸ್ಟಿಕಲ್ ಪವರ್ ಇನ್ ಅ ಸ್ಟಡಿ ಜನರಲಿ ರಿಸಲ್ಟ್ ಫ್ರಾಮ್ ಇನ್ಕ್ರೀಸ್ಡ್ ಸ್ಯಾಂಪಲ್ ಸೈಜ್ ಅಂಡ್ ಇಂಪ್ರೂವ್ಡ್ ರಿಸರ್ಚ್ ಡಿಸೈನ್. ಒಂದು ಸ್ಟಾಟಿಸ್ಟಿಕಲ್ ಪವರ್ ಜಾಸ್ತಿ ಇದೆ ಅಂತಂದ್ರೆ ಅದರ ಅರ್ಥ ಅದನ್ನ ಹೆಚ್ಚು ನಂಬಬಹುದು ಅಂತ. ನಂಬಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಅದರಲ್ಲಿ ಸ್ಯಾಂಪಲ್ ಸೈಜ್ ಗಳನ್ನ ಅಂದ್ರೆ ಹೆಚ್ಚು ಜನರ ಮೇಲೆ ಅದನ್ನ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಇಂಪ್ರೂವ್ಡ್ ರಿಸರ್ಚ್ ಡಿಸೈನ್, ರಿಸರ್ಚ್ ಮಾಡುವ ಒಂದು ವ್ಯವಸ್ಥೆಯನ್ನ, ಡಿಸೈನ್ ಅನ್ನ ಇಂಪ್ರೂವ್ ಮಾಡಿದ್ದಾರೆ ಅಂತ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ರೆಪ್ಲಿಕೇಶನ್ ಕ್ರೈಸಿಸ್ ಎಮರ್ಜ್ಡ್ ಪ್ರೈಮರಿಲಿ ಡ್ಯೂ ಟು ಕನ್ಸರ್ನ್ಸ್ ಓವರ್ ದ ಇನ್ಎಬಿಲಿಟಿ ಟು ರಿಪ್ರೊಡ್ಯೂಸ್ ಪ್ರೀವಿಯಸ್ಲಿ ಪಬ್ಲಿಷ್ಡ್ ರಿಸಲ್ಟ್. ರೆಪ್ಲಿಕೇಶನ್ ಕ್ರೈಸಿಸ್ ನೆನಪಾಗ್ತಾ ಇದೆಯಾ? ಪುನರಾವರ್ತನೆಯಲ್ಲಿ ಇರುವಂತಹ ಒಂದು ಬಿಕ್ಕಟ್ಟು. ಅದಕ್ಕೆ ಕೆಲವೊಂದು ಬಿಕ್ಕಟ್ಟುಗಳು ಯಾಕೆ ಎದುರಾಗ್ತಾ ಇದೆ? ಕನ್ಸರ್ನ್ ಓವರ್ ಇನ್ಎಬಿಲಿಟಿ. ಹಳೆ ಒಂದು ಸಂಶೋಧನೆ ಇತ್ತು, ಆ ಸಂಶೋಧನೆಯಲ್ಲಿ ಯಾವುದೋ ಒಂದು ರಿಸಲ್ಟ್ ಬಂದಿತ್ತು, ಮತ್ತೆ ಅದೇ ರೀತಿ ಸಂಶೋಧನೆಗಳಲ್ಲಿ ಅಂತಹ ರಿಸಲ್ಟ್ ಬರ್ತಾ ಇಲ್ಲ. ಅವಾಗ ಹಳೆ ಸಂಶೋಧನೆಗಳನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ, ರೆಪ್ಲಿಕೇಶನ್ ಕ್ರೈಸಿಸ್ ಆಗ್ತಾ ಇದೆ. ಹಾಗಾಗಿ
ಇದನ್ನ ಜಾಸ್ತಿ ಅರ್ಥ ಆಗಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ, ಆದ್ರೂ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಗೊತ್ತಿರ್ಲಿ ಅಂತ ಹೇಳ್ತಾ ಇರೋದಷ್ಟೇ. ಇಲ್ಲಿ ಮುಖ್ಯವಾಗಿ ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ 1 ಇಯರ್ ಇನ್ಕರೆಕ್ಟ್. ಯಾಕೆ? 0.05 ಇಂತ ಕಡಿಮೆ ಇದ್ರೆ ಅದನ್ನ ಫ್ರಾಜೈಲ್ ಅಂತ ಕನ್ಸಿಡರ್ ಮಾಡ್ತಾರೆ, ರೋಬಸ್ಟ್ ಅಲ್ಲ. ಎರಡನೇದು ಮೂರನೇದು ಕರೆಕ್ಟ್. ಲಾರ್ಜರ್ ಸ್ಯಾಂಪಲ್ ಸೈಜು, ಬೆಟರ್ ಡಿಸೈನ್, ಇಂಪ್ರೂವ್ ಸ್ಟಾಟಿಸ್ಟಿಕಲ್ ಪವರ್. ಒಂದು ಸಂಶೋಧನೆ ಮಾಡೋರು ಜಾಸ್ತಿ ಸ್ಯಾಂಪಲ್ ಗಳನ್ನ ಕನ್ಸಿಡರ್ ಮಾಡಿದ್ರೆ, ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಸಂಶೋಧನೆ ಒಳ್ಳೆ ರೀತಿಯಲ್ಲಿ ಸಾಗುತ್ತೆ. ಯಾಕಂದ್ರೆ ಅವರು ತುಂಬಾ ರೀತಿಯ ಎಕ್ಸಾಂಪಲ್ ಗಳನ್ನ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಬೆಟರ್ ಡಿಸೈನ್, ಸಂಶೋಧನೆಯ ವಿನ್ಯಾಸ ಇದೆಯಲ್ವಾ, ಅದನ್ನ ಇನ್ನಷ್ಟು ಉತ್ತಮಗೊಳಿಸಿದ್ರು ಸಹ ಒಳ್ಳೆಯ ಸಂಶೋಧನೆ ನಮಗೆ ಸಿಗುತ್ತೆ. ಅಂಡ್ ದಿ ರೆಪ್ಲಿಕೇಶನ್ ಕ್ರೈಸಿಸ್ ರಿಲೇಟೆಡ್ ಇರ್ರೆಪ್ರೊಡ್ಯೂಸಿಬಲ್ ಫೈಂಡಿಂಗ್ಸ್. ಇರ್ರಿಪ್ರೊಡ್ಯೂಸಿಬಲ್ ಅಂತಂದ್ರೆ ಇರ್ರಿಪ್ರೊಡ್ಯೂಸಿಬಲ್, ಮತ್ತೆ ಅದನ್ನ ನಾವು ಪುನರಾವರ್ತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಕ್ರೈಸಿಸ್. ಅದು ಹಳೆಯ ಸಂಶೋಧನೆಗಳನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ. ಇನ್ ದ ಕಾಂಟೆಕ್ಸ್ಟ್ ಆಫ್ ಮಿನರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಗ್ರೀನ್ ಎನರ್ಜಿ ಟ್ರಾನ್ಸಿಷನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನೋಡಿ, ಅರ್ಬನ್ ಮೈನಿಂಗ್ ಕಾಂಟ್ರಿಬ್ಯೂಟ್ಸ್ ಟು ಸರ್ಕ್ಯುಲರ್ ಎಕಾನಮಿ ಗೋಲ್ಸ್ ಬೈ ಎಕ್ಸ್ಟ್ರಾಕ್ಟಿಂಗ್ ಕ್ರಿಟಿಕಲ್ ಮಿನರಲ್ಸ್ ಫ್ರಮ್ ಇ ವೇಸ್ಟ್. ಹೌದಾ? ಅರ್ಬನ್ ಮೈನಿಂಗ್ ಟರ್ಮ್ ನೆನಪಾಗ್ತಾ ಇದೆಯಾ? ಇ ವೇಸ್ಟ್ ಇಂದ ಕ್ರಿಟಿಕಲ್ ಮಿನರಲ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅದು ಸಂಬಂಧಪಟ್ಕೊಂಡಿದೆ. ಇದು ಸರ್ಕ್ಯುಲರ್ ಎಕಾನಮಿಗೆ ಹೆಲ್ಪ್ ಮಾಡುತ್ತೆ. ಸಿಲ್ವರ್ಸ್ ರೈಸಿಂಗ್ ಇಂಪಾರ್ಟೆನ್ಸ್ ಇನ್ ಕ್ಲೀನ್ ಎನರ್ಜಿ ಟೆಕ್ನಾಲಜೀಸ್ ಇಸ್ ಪ್ರೈಮರ್ಲಿ ಡ್ಯೂ ಟು ಇಟ್ಸ್ ಹೈ ಆಪ್ಟಿಕಲ್ ರಿಫ್ಲೆಕ್ಟಿವಿಟಿ. ಈ ಟರ್ಮ್ ನೀವೆಲ್ಲಾದ್ರೂ ಕೇಳಿದಿರಾ? ಆಪ್ಟಿಕಲ್ ರಿಫ್ಲೆಕ್ಟಿವಿಟಿ ಅಂತಂದ್ರೆ ಸಿಲ್ವರ್ ಅನ್ನ ಈ ಕ್ಲೀನ್ ಎನರ್ಜಿ ಟೆಕ್ನಾಲಜಿಯಲ್ಲಿ ಬಳಸೋದು ಮುಖ್ಯವಾಗಿ ಅದರ ಆಪ್ಟಿಕಲ್ ರಿಫ್ಲೆಕ್ಟಿವಿಟಿ ಒಂದು ಗುಣದಿಂದಾಗಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಕೇಳಲೇ ಇಲ್ಲ. ಟ್ರೆಡಿಷನಲ್ ಸಿಲ್ವರ್ ರಿಕವರಿ ಮೆಥಡ್ಸ್ ಫ್ರಮ್ ಇ ವೇಸ್ಟ್ ಆರ್ ಅಸೋಸಿಯೇಟೆಡ್ ವಿತ್ ಎನ್ವೈರನ್ಮೆಂಟಲ್ ಟಾಕ್ಸಿಸಿಟಿ. ಟ್ರೆಡಿಷನಲ್ ಮೆಥಡ್ಸ್ ಅಂತಂದ್ರೆ ಮೊದಲಿಂದ ನಾವು ಮಾಡ್ಕೊ ಬಂದಿರುವಂತದ್ದು, ಅದರಲ್ಲೆಲ್ಲ ಪರಿಸರಕ್ಕೆ ವಿಷಕಾರಿ ಅಂಶಗಳು ಬಿಡುಗಡೆ ಆಗ್ತಾ ಇತ್ತು ಅಂತ ನೋಡಿದ್ವಿ. ಹಾಗಾಗಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಓನ್ಲಿ 2, 1 and 3 ಆರ್ ಕರೆಕ್ಟ್. ನೋಡಿ, ಸಿಲ್ವರ್ ಇಸ್ ವ್ಯಾಲ್ಯೂಡ್ ಇನ್ ಗ್ರೀನ್ ಟೆಕ್ ಡ್ಯೂ ಟು ಕಂಡಕ್ಟಿವಿಟಿ. ನೆನಪಾಗ್ತಾ ಇದೆಯಾ? ವಾಹಕತೆ, ಸಿಲ್ವರಿನ ಕಂಡಕ್ಟಿವಿಟಿಗೆ ಹೆಚ್ಚು ಮಹತ್ವ ಇದೆ. ಹಾಗಾಗಿ ಅದಕ್ಕೋಸ್ಕರ ನಾವು ಯಾವ್ದ್ರಲ್ಲಿ ಕ್ಲೀನ್ ಎನರ್ಜಿ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತೇವೆ, ಆಪ್ಟಿಕಲ್ ರಿಫ್ಲೆಕ್ಟಿವಿಟಿ ಅಲ್ಲ. ಇನ್ನು 1ನೇದು 3ನೇದು ಸಹ ಕರೆಕ್ಟ್. ಇದಾದ್ಮೇಲೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ರೀಸೆಂಟ್ ಮ್ಯಾರಿಟೈಮ್ ಇನ್ಸಿಡೆಂಟ್ಸ್ ಆಫ್ ದಿ ಕೇರಳ ಕೋಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ರಿಫ್ಲೆಕ್ಟ್ಸ್ ಬ್ರಾಡರ್ ರೆಗ್ಯುಲೇಟರಿ ಕನ್ಸರ್ನ್. ರೆಗ್ಯುಲೇಷನ್ ಅಂತಂದ್ರೆ ನಿಯಂತ್ರಕ ವ್ಯವಸ್ಥೆ. ಅಂತ ನಿಯಂತ್ರಣಗಳನ್ನ ನೋಡ್ಕೊಳ್ಳೋರು ಯಾರು? ಡಿಲೇಸ್ ಇನ್ ಕಾರ್ಗೋ ಇನ್ಶೂರೆನ್ಸ್ ಕ್ಲೇಮ್ ಪ್ರೊಸೆಸಿಂಗ್ ಅಂಡರ್ WTO ಟ್ರೇಡ್ ಡಿಸ್ಪ್ಯೂಟ್ ಮೆಕಾನಿಸಮ್, absence of domestic shipping laws in India aligned with UN clause provisions, risk to marine ecosystem from hazardous cargo, and the need for strict enforcement of IMO standards, underutilization of port authorities in ensuring bill of lading transparency. ಇಲ್ಲಿ ಎಲ್ಲಾ ವಿಷಯಗಳು ಹೀಗೆ ಅರ್ಥ ಆಗುತ್ತೆ ಅಂತಲ್ಲ, ಯಾಕಂತಂದ್ರೆ ನೀವು WTO ಬಗ್ಗೆ, UN ಕ್ಲಾಸ್ ಬಗ್ಗೆ ಕೆಲವೊಂದ್ಸರಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಸ್ಟೇಟ್ಮೆಂಟ್ ಆದ್ರೂ ನಿಮ್ಗೆ ಗೊತ್ತಿರಬಹುದು. ರಿಸ್ಕ್ ಟು ಮರೀನ್ ಎಕೋಸಿಸ್ಟಮ್ ಫ್ರಮ್ ಹಜಾರ್ಡಸ್ ಕಾರ್ಗೋ ಅಂಡ್ ದ ನೀಡ್ ಫಾರ್ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ IMO ಸ್ಟ್ಯಾಂಡರ್ಡ್ಸ್. ನೀವು ಕೇಳಿರುವಂತದ್ದು ಯಾವುದು? IMO ಸ್ಟ್ಯಾಂಡರ್ಡ್ ಗಳ ಬಗ್ಗೆ. ಅದನ್ನಾದ್ರೂ ನೆನ್ಪಿಟ್ಕೊಳ್ಳಿ. ಇಲ್ಲಿ IMO ಬಂದಿತ್ತು, ಅಷ್ಟು ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ. 2 ಹಡಗುಗಳಿಂದ ಆದಂತ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಹಾಗೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಒಂದು UN ಏಜೆನ್ಸಿ ಇದು ಅನ್ನೋದು ಈಗ ಸದ್ಯಕ್ಕೆ ನೆನಪಿರ್ಲಿ. ಇನ್ನು WTO, UN ಕ್ಲಾಸ್ ಇದೆಲ್ಲ ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಎಕಾನಮಿಲಿ ಬರುತ್ತೆ, ಅಲ್ಲಿ ಡೀಟೇಲ್ ಆಗಿ ಓದ್ತೀರಿ. ರಿಸ್ಕ್ ಟು ಮರೀನ್ ಎಕೋಸಿಸ್ಟಮ್ ಫ್ರಮ್ ಹಜಾರ್ಡಸ್ ಕಾರ್ಗೋ, ನೀಡ್ ಫಾರ್ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ IMO ಸ್ಟ್ಯಾಂಡರ್ಡ್ಸ್. ಅಲ್ವಾ? ಗೊತ್ತಾಗಿರ್ಬಹುದು ಅಂತ ಅಂದ್ಕೊಳ್ತೇನೆ. ಇನ್ನು ಡಿಜಿಟಲ್ ಟ್ವಿನ್ ಬಗ್ಗೆ ಲಾಸ್ಟ್ ಅಲ್ಲಿ ನೋಡಿದ್ದು. ಏನದು ಡಿಜಿಟಲ್ ಟ್ವಿನ್? ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಇಲ್ಯುಸ್ಟ್ರೇಟ್ಸ್ strategic role of digital twin in AI powered bio manufacturing as envisaged in the Bio E3 policy framework. ಏನ್ ಮಾಡುತ್ತೆ ಡಿಜಿಟಲ್ ಟ್ವಿನ್? ಎನ್ಶೋರಿಂಗ್ ರೆಗ್ಯುಲೇಟರಿ ಅಪ್ರೂವಲ್ಸ್ ಫಾರ್ ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್ಸ್. ಇದು ಬಂದಿತ್ತು ಅಲ್ಲಿ GM ಕ್ರಾಪ್ ಗಳ ಬಗ್ಗೆ, ಪ್ರಾಡಕ್ಟ್ ಗಳ ಬಗ್ಗೆ ಬರಲೇ ಇಲ್ಲ ಅಲ್ಲಿ. ಸ್ಕೇಲಿಂಗ್ ಅಪ್ ಲ್ಯಾಬೋರೇಟರಿ ಬೇಸ್ಡ್ ರಿಸರ್ಚ್ ಬೈ ಯೂಸಿಂಗ್ ಜೆನೆಟಿಕ್ ಅಲ್ಗಾರಿದಮ್ಸ್ ಡಿಸೈನ್ ನ್ಯೂ ಡ್ರಗ್ಸ್, ಎನ್ಹಾನ್ಸಿಂಗ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಎಫಿಷಿಯನ್ಸಿ. 3ನೇ ಸ್ಟೇಟ್ಮೆಂಟ್ ನೋಡಿ, ನಿಮ್ಗೆ ಗೊತ್ತಾಗಿರ್ಬೋದು. ಬೈ ಸಿಮ್ಯುಲೇಟಿಂಗ್ ರಿಯಲ್ ವರ್ಲ್ಡ್ ಪ್ರೊಡಕ್ಷನ್ ಟು ಟೆಸ್ಟ್ ಅಂಡ್ ರಿಫೈನ್ ಪ್ರೊಸೆಸ್. ಇದು ಅಲ್ವಾ ಸರಿಯಾದ ಉತ್ತರ? ಸಿಮ್ಯುಲೇಷನ್ ಅನ್ನುವಂತಹ ಒಂದು ಟರ್ಮ್ ಬಹಳ ಇಂಪಾರ್ಟೆಂಟ್. ಅಂತಂದ್ರೆ ಇಲ್ಲಿರೋದನ್ನ ಪ್ರಾಕ್ಟಿಕಲ್ ಆಗಿ ನಡೆಯೋದನ್ನೇ ಕಂಪ್ಯೂಟರ್ ಅಲ್ಲಿ ಒಂದು ಮಾಡೆಲ್ ಮಾಡಿ ಟೆಸ್ಟ್ ಮಾಡೋದು, ಅದಕ್ಕೆ ಸಿಮ್ಯುಲೇಷನ್ ಅಂತ ಹೇಳ್ತೇವೆ. ಇದಕ್ಕೆ ಇನ್ನು ಬೇರೆ ಬೇರೆ ಎಕ್ಸಾಂಪಲ್ ಅಥವಾ ಡೆಫಿನೇಷನ್ ಇದೆ, ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದ್ರಿಂದ
ಸಿಮ್ಯುಲೇಷನ್ ಅಂತಂದ್ರೆ ಜಸ್ಟ್ ಅಷ್ಟು ನೆನ್ಪಿಟ್ಕೊಳ್ಳಿ. ಅಂತಂದ್ರೆ ಬಯೋ E3ಯಲ್ಲಿ ಡಿಜಿಟಲ್ ಟ್ವಿನ್ ಅಂತ ಬಂದಿತ್ತು. ಅದರ ಅರ್ಥ ಏನಂತಂದ್ರೆ ಡಿಜಿಟಲ್ ಟ್ವಿನ್ ಇಸ್ ಯೂಸ್ಡ್ ಟು ವರ್ಚುವಲಿ ರೆಪ್ಲಿಕೇಟ್, ವರ್ಚುವಲ್ ಆಗಿ, ನೇರವಾಗಿ ರಿಯಲ್ ಆಗಲ್ಲ, ವರ್ಚುವಲ್ ಆಗಿ ರೆಪ್ಲಿಕೇಟ್ ಮಾಡೋದು ಬಯೋ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್. ಬಯೋಟೆಕ್ನಾಲಜಿಗೆ ಒಂದು ಸಂಬಂಧಪಟ್ಟಂತ ಒಂದು ಪ್ಲಾಂಟ್ ಇದೆ ಅಂತಂದ್ರೆ ಅದನ್ನ ಹೇಗೆ ಸೆಟ್ ಮಾಡೋದು, ಎನಾಬ್ಲಿಂಗ್ ಪ್ರೊಸೆಸ್, ಟ್ರಯಲ್ ಮಾಡಬಹುದು ಇದರಲ್ಲಿ, ಅಂಡ್ ಕ್ವಾಲಿಟಿ ಕಂಟ್ರೋಲ್ ವಿತೌಟ್ ರಿಯಲ್ ವರ್ಲ್ಡ್ ಡಿಸ್ರಪ್ಷನ್. ಇಲ್ಲಿ ಟೆಸ್ಟ್ ಮಾಡ್ತೀವಲ್ವಾ, ಇದರಿಂದ ರಿಯಲ್ ವರ್ಲ್ಡ್ ಅಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ. ಜಸ್ಟ್ ಇದು ಟೆಸ್ಟಿಂಗ್ ಪರ್ಪಸ್, ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅಷ್ಟೇ. ಹಾಗೆ ಅದನ್ನ ನೀವು ಮೊದಲೇ ಓದಿದ್ದೀರಿ. ಹಾಗೆ ಇವಿಷ್ಟು ಕೆಲವೊಂದು ಟರ್ಮ್ಗಳು ಸ್ವಲ್ಪ ಹೊಸದಾಗಿ ಕೇಳಿರೋರಿಗೆ ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನ್ಸ್ಬಹುದು, ಆದ್ರೂ ಮತ್ತೆ ಮತ್ತೆ ನೀವು ಅದನ್ನ ನೋಡ್ತಾ ಇದ್ರೆ ನೆನಪಾಗುತ್ತೆ. ಹಾಗಾಗಿ ಇವಿಷ್ಟನ್ನ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಇವತ್ತು ವೊಕ್ಯಾಬ್ಯುಲರಿ ಇರೋದಿಲ್ಲ, ನಾಳೆ ಮತ್ತೆ ವೊಕ್ಯಾಬ್ಯುಲರಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.